ನಮಸ್ಕಾರ ವೀಕ್ಷಕರೇ, ಕೃಷ್ಣಂ ಒಂದೇ ಜಗದ್ಗುರು ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಗಣಪತಿಯ ಸೊಂಡಿಲಿಗೆ ಸಂಬಂಧಪಟ್ಟಂತಹ ಎಡಮುರಿ ಗಣಪತಿ ಹಾಗೂ ಬಲಮುರಿ ಗಣಪತಿ ಅಂತ ನಾವೇನು ಕರಿತೀವಿ, ಅದರ ಅನುಕೂಲತೆಗಳೇನು, ವೈಶಿಷ್ಟ್ಯತೆಗಳೇನು, ವ್ಯತ್ಯಾಸಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಗಣಪತಿಯು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮೊದಲ ಪೂಜೆಗೆ ಅರ್ಹರಾದಂತಹ ದೇವರಾಗಿದ್ದಾರೆ. ಯಾವುದೇ ಶುಭ ಕಾರ್ಯ ಹಾಗೂ ಪೂಜೆಗಳನ್ನು ಪ್ರಾರಂಭ ಮಾಡೋಕ್ಕೂ ಮೊದಲು ಗಣೇಶ ದೇವರನ್ನು ಪೂಜೆ ಮಾಡ್ತೀವಿ. ಗಣೇಶ ದೇವರು ವಿಘ್ನ ವಿನಾಶಕರಾಗಿರೋದ್ರಿಂದಲೇ ಗಣೇಶ ದೇವರನ್ನು ಪೂಜಿಸೋದ್ರಿಂದ ಜೀವನದಲ್ಲಿ ಎದುರಾಗುವಂತಹ ಎಲ್ಲ ಬಿಕ್ಕಟ್ಟುಗಳನ್ನು ಸಹ ಗಣೇಶನು ನಿವಾರಿಸ್ತಾನೆ ಅಂತ ನಂಬ್ತೀವಿ. ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲಿಯೂ ಕೂಡ ಗಣಪತಿಯ ಮೂರ್ತಿಗಳಿರುತ್ತವೆ. ಸಾಮಾನ್ಯವಾಗಿ ಜನರು ಗಣೇಶ ದೇವರ ವಿಗ್ರಹದಲ್ಲಿ ಸೊಂಡಿಲು ಎಡಗಡೆ ಇದೆಯೋ ಅಥವಾ ಬಲಗಡೆ ಇದೆಯೋ ಎಂದು ಗಮನಿಸಿರೋಲ್ಲ. ಗಮನಿಸಿದರೂ ಕೂಡ ವಿಶೇಷ ಏನಿಲ್ಲ ಎಂದು ಸುಮ್ಮನಾಗ್ತಾರೆ. ಆದರೆ ಗಣಪತಿ ಪೂಜೆಯಲ್ಲಿ ಸೊಂಡಿಲಿಗೆ ಸಂಬಂಧಪಟ್ಟಂತೆ ನಿಯಮಗಳಿವೆ. ಇಷ್ಟಕ್ಕೂ ಗಣಪತಿಯ ಸೊಂಡಿಲು ಬಲಕ್ಕಿದ್ದರೇನರ್ಥ ಅಥವಾ ಎಡಕ್ಕಿದ್ದರೇನರ್ಥ ಎಂದು ನೋಡೋದಾದರೆ, ಗಣಪತಿಯನ್ನು ಸಾಮಾನ್ಯವಾಗಿ ಎಡಮುರಿ ಹಾಗೂ ಬಲಮುರಿ ಗಣಪತಿ ಎಂದು ಕರೆಯುವುದುಂಟು. ಗಣಪನ ಸೊಂಡಿಲು ಎಡಕ್ಕೆ ತಿರುಗಿದ್ದರೆ ಎಡಮುರಿ ಗಣಪನೆಂದು, ಹಾಗೆ ಗಣಪನ ಸೊಂಡಿಲು ಬಲಕ್ಕೆ ತಿರುಗಿದ್ದರೆ ಬಲಮುರಿ ಗಣಪನೆಂದು ಪೂಜಿಸಲಾಗುತ್ತೆ. ಬಲಮುರಿ ಗಣಪನನ್ನು ಜಾಗೃತಿ ಗಣಪತಿ ಎಂದು ಕೂಡ ಕರೆಯಲಾಗುತ್ತದೆ. ಆದರೆ ಬಲಮುರಿ ಗಣೇಶ ದೇವರ ವಿಗ್ರಹಗಳು ಕಂಡುಬರುವುದು ಬಹಳ ಅಪರೂಪ. ಸಾಮಾನ್ಯವಾಗಿ ಎಲ್ಲೆಡೆ ಎಡಮುರಿ ಗಣೇಶ ಮೂರ್ತಿಗಳನ್ನೇ ನಾವು ನೋಡಿರುತ್ತೇವೆ. ಬಲಮುರಿ ಗಣಪನ ಮೂರ್ತಿಗಳು 100ಕ್ಕೆ 1-2 ನಮಗೆ ಕಂಡುಬರ್ತವೆ. ಸಾಮಾನ್ಯವಾಗಿ ಬಲಮುರಿ ಗಣಪನ ಮೂರ್ತಿಗಳನ್ನು ಮನೆಗಳಲ್ಲಿ ಇಟ್ಟು ಪೂಜೆ ಮಾಡುವುದಿಲ್ಲ. ಕೆಲವು ದೇವಸ್ಥಾನಗಳಲ್ಲಿ ಮಾತ್ರ ಬಲಮುರಿ ಗಣಪತಿಯ ಮೂರ್ತಿಗಳು ನಮಗೆ ಕಂಡುಬರುತ್ತವೆ. ಮನೆಯಲ್ಲಿ ಪೂಜಿಸಲು ಎಡಮುರಿ ಗಣಪತಿಯೇ ಸೂಕ್ತ ಎಂಬ ನಂಬಿಕೆ ಇದೆ. ಈ ಒಂದು ನಂಬಿಕೆಗೆ ಕಾರಣವೂ ಸಹ ಇದೆ. ಬಲಮುರಿ ಗಣಪತಿ ಎಂದರೆ ಸೊಂಡಿಲು ಬಲಕ್ಕೆ ತಿರುಗಿದ ಗಣಪತಿ, ಅಂದರೆ ದಕ್ಷಿಣಾಭಿಮುಖಿ ಮೂರ್ತಿ. ಬಲಬದಿ ಎಂದರೆ ದಕ್ಷಿಣ ದಿಕ್ಕು. ದಕ್ಷಿಣ ದಿಕ್ಕು ಎಂಬ ಲೋಕದ ಕಡೆಗೆ ಕೊಂಡೊಯ್ಯುವುದಂತಾಗಿದೆ. ಗಣಪತಿಯ ಬಲಭಾಗದ ಸೊಂಡಿಲು ಎಲ್ಲ ಲೌಕಿಕ ಸುಖಗಳಿಂದ ಮುಕ್ತಿ ಹಾಗೂ ಮೋಕ್ಷವನ್ನು ಬಿಂಬಿಸುತ್ತದೆ. ಕುಟುಂಬ ಹೊಂದಿರುವಂತಹ ಜನರು ಕರ್ತವ್ಯಗಳನ್ನು ಹೊಂದಿರುವುದರಿಂದ ಹಾಗೂ ಲೌಕಿಕ ಜೀವನದ ಸಂತೋಷಗಳನ್ನು ಬಿಟ್ಟುಕೊಡಲು ಸಾಧ್ಯವಿಲ್ಲದ ಕಾರಣ ಬಲಮುರಿ ಗಣೇಶ ದೇವರ ವಿಗ್ರಹಗಳನ್ನು ಮನೆಯಲ್ಲಿ ಸಾಮಾನ್ಯವಾಗಿ ಪೂಜಿಸುವುದಿಲ್ಲ. ಇನ್ನೊಂದು ವಿಶೇಷತೆ ಎಂದರೆ ಬಲಬದಿಯಲ್ಲಿ ಸೂರ್ಯನಾಡಿ ಇರುತ್ತದೆ. ಸೂರ್ಯನು ಹೇಗೆ ಸೃಷ್ಟಿಸಬಲ್ಲನೋ ಹಾಗೆ ನಾಶ ಮಾಡಬಲ್ಲ ಕೂಡ. ಹಾಗಾಗಿ ದೇಗುಲಗಳ ಹೊರತಾಗಿ ಬಲಮುರಿ ಗಣೇಶ ದೇವರ ಮೂರ್ತಿಯನ್ನು ಮನೆಗಳಲ್ಲಿ ಇಟ್ಟುಕೊಂಡು ಪೂಜಿಸುವುದು ತೀರಾ ಅಪರೂಪ. ಹಾಗೇನಾದರೂ ಬಲಮುರಿ ಗಣೇಶ ದೇವರ ಮೂರ್ತಿಯನ್ನು ಮನೆಗಳಲ್ಲಿ ಇಟ್ಟು ಪೂಜಿಸುತ್ತಿದ್ದರೆ ಗಣೇಶ ದೇವರ ಪೂಜೆಯಲ್ಲಿ ಕಟ್ಟುನಿಟ್ಟಿನ ವಿಧಾನವನ್ನು ಪಾಲಿಸಬೇಕಾಗುತ್ತದೆ. ಸರಿಯಾದ ಪೂಜಾ ವಿಧಿವಿಧಾನಗಳನ್ನೆಲ್ಲ ಅನುಸರಿಸಿ ಪೂಜಿಸಿದರೆ ಮಾತ್ರ ಬಲಮುರಿ ಗಣಪತಿಯು ಶೀಘ್ರ ಫಲವನ್ನು ನೀಡುತ್ತಾರೆ. ಬಲಮುರಿ ಗಣಪತಿಯು ಉಷ್ಣಕಾರಕರಾಗಿದ್ದು, ಪೂಜೆ ಅಥವಾ ಇನ್ನಿತರ ವಿಷಯಗಳಲ್ಲಿ ಲೋಪವೇನಾದರೂ ಆದರೆ ಮನೆಗಳಲ್ಲಿ ಕೆಡಕುಂಟಾಗುವ ಸಂಭವವಿರುತ್ತದೆ. ಬಲಕ್ಕೆ ಬಾಗಿದ ಸೊಂಡಿಲನ್ನು ಹೊಂದಿದ ಗಣಪತಿಯ ವಿಗ್ರಹವನ್ನು ಸಿದ್ಧಿವಿನಾಯಕ ಎಂದು ಕರೆಯಲಾಗುತ್ತದೆ. ಸಿದ್ಧಿಯು ಗಣಪತಿಯ ಪತ್ನಿಯರಲ್ಲಿ ಒಬ್ಬರು. ಅವರು ಗಣಪತಿಯ ಬಲಭಾಗದಲ್ಲಿ ನೆಲೆಸಿರುತ್ತಾರೆ. ಮತ್ತೊಂದೆಡೆ ಎಡಮುರಿ ಗಣೇಶ ದೇವರ ವಿಗ್ರಹಗಳು ಅತ್ಯಂತ ಜನಪ್ರಿಯವಾಗಿವೆ. ಹೆಚ್ಚಿನ ಜನರು ಎಡಮುರಿ ಗಣಪತಿಯನ್ನೇ ತಮ್ಮ ಮನೆಗಳಲ್ಲಿ ಪ್ರತಿಷ್ಠಾಪಿಸಿ ದಿನನಿತ್ಯ ಪೂಜಿಸುತ್ತಾರೆ. ಎಡಮುರಿ ಗಣೇಶ ಎಂದರೆ ವಾಮಮುಖಿ ಗಣಪತಿ. ವಾಮ ಎಂದರೆ ಉತ್ತರ ದಿಕ್ಕು ಮತ್ತು ಉತ್ತರ ದಿಕ್ಕು ಆಧ್ಯಾತ್ಮಕ್ಕೆ ಪೂರಕವಾದಂಥದ್ದು ಹಾಗೂ ಆನಂದದಾಯಕವಾದಂಥದ್ದು. ಎಡಬದಿಗೆ ಚಂದ್ರನಾಡಿ ಇರುತ್ತದೆ. ಬಲಮುರಿ ಗಣಪತಿಯ ವಿಗ್ರಹವು ಸೂರ್ಯನ ಶಕ್ತಿಯಿಂದ ಪ್ರಭಾವಿತವಾಗಿದ್ದರೆ, ಎಡಮುರಿ ಗಣೇಶ ದೇವರ ವಿಗ್ರಹವು ಚಂದ್ರನ ಶಕ್ತಿಯಿಂದ ಪ್ರಭಾವಿತವಾಗಿರುತ್ತದೆ. ಇದು ಶೀತಲತೆಯನ್ನು ಪ್ರತಿಪಾದಿಸುತ್ತದೆ. ಎಡಮುರಿ ಗಣಪತಿಯು ಶಾಂತ ಹಾಗೂ ಆನಂದತೆಯನ್ನು ಸೂಚಿಸುವುದರಿಂದ ಎಡಮುರಿ ಗಣಪತಿಯು ದಿನನಿತ್ಯ ಪೂಜೆಗೆ ಯೋಗ್ಯವಾದಂತಹ ಗಣಪತಿಯಾಗಿದೆ. ಮನೆಯಲ್ಲಿ ಎಡಮುರಿ ಗಣಪತಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡುವುದರಿಂದ ಮನಗಳಲ್ಲಿ ಸುಖ, ಶಾಂತಿ, ಸಮೃದ್ಧಿ ಮನೆ ಮಾಡುತ್ತದೆ. ಎಡಮುರಿ ಗಣೇಶ ದೇವರು ಮನೆಯನ್ನು ಶುದ್ಧೀಕರಿಸುತ್ತಾರೆ ಹಾಗೂ ವಾಸ್ತು ದೋಷವನ್ನು ಗುಣಪಡಿಸಲು ಸಹ ಸಹಾಯವನ್ನು ಮಾಡುತ್ತಾರೆ. ಎಡಮುರಿ ಗಣೇಶ ದೇವರನ್ನು ಪೂಜಿಸುವವರು ನಿತ್ಯವೂ ಗರಿಕೆ ಹುಲ್ಲನ್ನು ಅರ್ಪಿಸಿ
ಕಡಲೆಕಾಳು ನೈವೇದ್ಯ ಮಾಡುವುದರಿಂದ ಎಲ್ಲ ರೀತಿಯ ತಾಪತ್ರಯಗಳಿಂದ ಮತ್ತು ವಿಘ್ನಗಳಿಂದ ಬಿಡುಗಡೆಯನ್ನು ಗಳಿಸಬಹುದು. ಆತ್ಮೀಯ ವೀಕ್ಷಕರೇ, ಈ ದಿನದ ವಿಶೇಷ ಸಂಚಿಕೆಯಲ್ಲಿ ಬಲಮುರಿ ಗಣೇಶ ದೇವರು ಮತ್ತು ಎಡಮುರಿ ಗಣಪತಿಯ ವಿಗ್ರಹದ ಕುರಿತು ಹಲವು ವಿಶೇಷ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ಹಾಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.